ಸ್ನೇಹಿತರ ನಮಸ್ಕಾರ. ಕಾಮಿಡಿ ಕಲಾವಿದ ರಾಕೇಶ್ ಪೂಜಾರಿಯ ಒಂದು ಅಗಲಿಕೆ ಇದೆಯಲ್ಲ, ಇದು ಎಂಥವರನ್ನಾದರೂ ಕೂಡ ದಂಗುಪಡಿಸುವಂಥ ಸುದ್ದಿಯೇ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಕೂಡ ಆಗಿರುವಂಥ ರಾಕೇಶ್ ಪೂಜಾರಿ ಹಲವಾರು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನಟಿಸ್ತಿದ್ದಂತಹ ಅದ್ಭುತವಾದಂತಹ ನಟ ಮತ್ತು ಪ್ರಮುಖವಾಗಿ ಸದಾ ನಗುಮುಖದಿಂದನೇ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಂಥ ನಟನೂ ಕೂಡ ಹೌದು. ಈತನ ಈ ಒಂದು ಸುದ್ದಿ ಏನಿದೆ, ಇದು ಆಪ್ತರಿಗೆ, ಕುಟುಂಬ ವಲಯಕ್ಕೆ ದೊಡ್ಡ ಶಾಕಿಂಗ್ ಸುದ್ದಿಯೇ. ಅಷ್ಟು ಮಾತ್ರವಲ್ಲ, ರಾಕೇಶ್ ಪೂಜಾರಿಯನ್ನು ತುಂಬ ದೂರದಿಂದ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೀಗಾಯ್ತಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಕಾಡ್ತಾ ಇದೆ. ಆದರೆ ಒಂದು ದುರಂತ ಮತ್ತು ಈ ರೀತಿಯಾದಂಥ ಒಂದು ಘಟನೆ ನಡೆಯೋದಕ್ಕೆ ಸಾಕಷ್ಟು ಕಾರಣಗಳು ಇರ್ತವೆ ಅನ್ನೋದಕ್ಕೆ ಇದುವರೆಗೆ ನಡೆದಂತಹ ಒಂದು ಘಟನೆಗಳು ಕೂಡ ನಿದರ್ಶನವೇ. ಇತ್ತೀಚೆಗಷ್ಟೇ ಈ ನಟ ನಟಿಸಿದಂಥ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಿದ್ಧವಾಗ್ತಿದೆ. ಅದೇ ಕಾಂತಾರ 1 ಸಿನಿಮಾ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಈಗ ರಾಕೇಶ್ ಪೂಜಾರಿ ನಟಿಸ್ತಾ ಇದ್ದಾನೆ. ಇದು ಈತನ ಬದುಕನ್ನು ಬದಲಾಯಿಸುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಮತ್ತು ಹುಟ್ಟು ಹಾಕಿರುವಂಥ ಸಿನಿಮಾ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಸ್ವತಃ ರಾಕೇಶ್ ಪೂಜಾರಿಯೇ ಸಾಕಷ್ಟು ಕಡೆ ಹೇಳಿರುವಂತೆ ಈ ಸಿನಿಮಾದ ಬಗ್ಗೆ ಸಿಕ್ಕಾಬಟ್ಟೆ ನಿರೀಕ್ಷೆ ಇದೆ. ಕೇವಲ ನಿರೀಕ್ಷೆ ಮಾತ್ರ ಅಲ್ಲ, ಈ ಸಿನಿಮಾ 100ಕ್ಕೆ 100 ಈತನ ಬದುಕನ್ನು ಬದಲಾಯಿಸುತ್ತೆ ಅನ್ನುವಂತಹ ಒಂದು ಮಾತನ್ನು ಪದೇ 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 ಹೇಳ್ತಿದ್ದಂತೆ. ಆದರೆ ವಿಧಿಯ ಆಟ ಮತ್ತು ದುರಾದೃಷ್ಟ ಯಾವ ಪರಿ ಇದೆ ಅನ್ನೋದಕ್ಕೆ ಸಾಕ್ಷಿ ಈಗ ಈತನೇ ಇಲ್ಲ ಅನ್ನುವಂಥ ಸುದ್ದಿ. ಹೌದು, ಈಗ ನೋಡಿ, ಈತನೇ ಈಗ ಜೀವಂತವಾಗಿಲ್ಲ. ರಾಕೇಶ್ ಪೂಜಾರಿ ನಮ್ಮನ್ನೆಲ್ಲ ಆಗಲಿ ಹೋಗಿ ಆಗಿದೆ. ಚಿಕ್ಕದೊಂದು ದುರ್ಘಟನೆ ದೊಡ್ಡದೊಂದು ಜೀವವನ್ನೇ ಬಲಿ ಪಡೆದಿದೆ. ಬಾಳಿ ಬದುಕಬೇಕಾಗಿದ್ದಂಥ ರಾಕೇಶ್ ಪೂಜಾರಿ ಕೇವಲ 33 ವರ್ಷಕ್ಕೆ ಈಗ ತಂಗಿಯನ್ನ ಮತ್ತು ತಾಯಿಯನ್ನಾಗಲಿರುವಂಥದ್ದು ಅತ್ಯಂತ ಬೇಸರದ ಸಂಗತಿ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ರಾಕೇಶ್ ಪೂಜಾರಿಗೆ ಯಾವ ಸಂಗತಿ ಮುಳುವಾಯಿತು ದೇವರಣೆ ಗೊತ್ತಿಲ್ಲ. ಆದರೆ ಚರ್ಚೆಗಳು ಮಾತ್ರ ನಡೀತಿರೋದು ಕಾಂತಾರ ಸಿನಿಮಾದ ಎಫೆಕ್ಟ್ ಇದು ಅಂತೇಳಿ. ಹೌದು, ನಿರ್ದೇಶಕ ರಿಷಬ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನ ಮಾಡ್ತಿರುವಂತಹ ಚಾಪ್ಟರ್ 1 ಸಿನಿಮಾಗೆ ಅಪಶಕುನದ ಮೇಲೆ ಅಪಶಕುನಗಳು ಎದುರಾಗ್ತಾನೆ ಇದೆ. ಕಾಂತಾರ ಚಿತ್ರ ಸೆಟ್ಟೇರಿದ್ದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಇತ್ತೀಚೆಗಷ್ಟೇ ಕಾಂತಾರ ಚಾಪ್ಟರ್ 1 ಸೆಟ್ನಲ್ಲಿದ್ದಂಥ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಕೊಲ್ಲೂರು ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಜೀವವನ್ನು ಬಿಟ್ಟರೆ, ಇದೀಗ ಹಾಸ್ಯ ನಟ ರಾಕೇಶ್ ಪೂಜಾರಿಯ ಸರದಿ. ರಾಕೇಶ್ ಪೂಜಾರಿ ಹೃದಯಾಘಾತವಾಗುವಂತಹ ವಯಸ್ಸು ಅಲ್ಲ, ಆತನಿಗೆ ಅಂಥದ್ದೇನು ಸಮಸ್ಯೆಯೂ ಕೂಡ ಇರಲಿಲ್ಲ. ಆದರೆ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿತಾ ಇದ್ದಂಥ ರಾಕೇಶ್ ಪೂಜಾರಿ ಈ ರೀತಿ ಕಣ್ಮುಚ್ಚುತ್ತಾನೆ ಅಂತ ಹೇಳಿದ್ರೆ ಇದು ಒಂದು ಘೋರ ದುರಂತವೇ ಸರಿ. ಈ ದುರಂತಕ್ಕೆ ಏನೋ ಒಂದು ನಿಗೂಢ ಕಾರಣ ಇರಲೇಬೇಕಲ್ವಾ ಅನ್ನುವಂಥದ್ದು ಕೂಡ ಸತ್ಯ. ಹಾಸ್ಯದ ಮೂಲಕ ಜನರನ್ನು ನಕ್ಕು ನಲ್ಲಿಸ್ತಿದ್ದಂತಹ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿಯ ಈ ಒಂದು ಸುದ್ದಿ ಏನಿದೆ, ಇದು ಸಹಜವಾಗಿ ಎಂಥವರನ್ನ ಕೂಡ ದಂಗುಪಡಿಸುವಂಥದ್ದು ಅನ್ನೋದು ಇದೇ ಕಾರಣಕ್ಕೆ. ಈ ಕಾಂತಾರ 1 ಸಿನಿಮಾದಲ್ಲಿ ಈಗಲೂ ಕೂಡ ಅಂದರೆ ಮೇ 11ನೇ ತಾರೀಕು ಕೂಡ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ಇದೇ ರಾಕೇಶ್ ಪೂಜಾರಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಲ್ಲರನ್ನೂ ಕೂಡ ನಗಿಸ್ಕೊಂಡು ಕಲಾವಿದ ರಾಕೇಶ್ ಪೂಜಾರಿ ನಿನ್ನೆಯವರೆಗೂ ಕೂಡ ಆರಾಮಾಗಿಯೇ ಇದ್ದಂತೆ. ಯಾವುದೇ ಕಾಯಿಲೆಯೂ ಕೂಡ ಅಥವಾ ಅನಾರೋಗ್ಯದ ಸಮಸ್ಯೆಗಳು ಇರಲಿಲ್ಲ. ಲಭ್ಯವಾದಂಥ ಮಾಹಿತಿಯ ಪ್ರಕಾರ ಮೇ 11ನೇ ತಾರೀಕು ಮಿಯಾರಿನಲ್ಲಿ ತನ್ನ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ. ಅದೇ ದಿನ ಬೆಳಗ್ಗೆ ಕಾಂತಾರ ಸಿನಿಮಾದ ಬಾಕಿ ಉಳಿದ ಕೆಲಸದಲ್ಲೂ ಕೂಡ ಈತ ಭಾಗಿಯಾಗಿದ್ದ ಅನ್ನೋದು ಗೊತ್ತಾಗಿದೆ. ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಈಗ ಡಬ್ಬಿಂಗು, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇದೆಲ್ಲವೂ ಕೂಡ ನಡೀತಿದೆ. ಅಲ್ಲಿಗೂ ಕೂಡ ರಾಕೇಶ್ ಹೋಗಿದ್ದ, ತೆಗೆದುಕೊಂಡಂಥ ಜವಾಬ್ದಾರಿಯನ್ನು ನಿಭಾಯಿಸಿಕೊಟ್ಟು ಬಂದಿದ್ದ ಅನ್ನುವಂಥ ಮಾಹಿತಿ ಇದೆ. ಆದರೆ ರಾತ್ರಿ ಹೋದಂಥ ಫಂಕ್ಷನ್ನಲ್ಲಿ ಹೀಗಾಗುತ್ತೆ ಅಂತೇಳ್ಬಿಟ್ಟು ಈತನಲ್ಲ, ಯಾರೂ ಕೂಡ ಕನಸು ಮನಸ್ಸಿನಲ್ಲಿ ಆಲೋಚನೆ ಮಾಡಿರಲಿಲ್ಲ. ಆದರೆ ಏನು ಮಾಡೋದು, ವಿಧಿಯ ಆಟ ಬೇರೆಯೇ ನಿರ್ಧಾರ ಮಾಡಿ ಆಗಿತ್ತು ಅಂತೇಳಿ ಅನಿಸುತ್ತೆ. ಇದೇ ಕಾರಣಕ್ಕೆ ರಿಷಬ್ ಶೆಟ್ಟಿ ಇವತ್ತಿಗೆ ಒಂದು ಭಾವುಕವಾದಂಥ ಪೋಸ್ಟನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ಪೋಸ್ಟು ಸಾಲಲ್ಲ, ಆದರೆ ಸದ್ಯಕ್ಕೆ ಒಂದೊಳ್ಳೆ ಸಮಾಧಾನ ಹೇಳುವಂಥ ಕೆಲಸವನ್ನು ರಿಷಬ್ ಶೆಟ್ಟಿ ಮಾಡಿದ್ದಾರೆ. ರಾಕೇಶ್ನ ಈ ದುರ್ಘಟನೆಗೆ ಕಂಬನಿಯನ್ನು ಮಿಡಿದಿದ್ದಾರೆ. ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ. ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನು ನಿರ್ವಹಿಸುವಾಗ ನಿನ್ನ ಮುಖದ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಕೂಡ ಶಾಶ್ವತ. ಕಲಾವಿದ ವರ್ಗಕ್ಕೆ ಇದೊಂದು ತುಂಬಲಾರದ ನಷ್ಟ. ಮತ್ತೆ ಹುಟ್ಟಿ ಬಾ ಗೆಳೆಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಈ ಆಘಾತವನ್ನು ಸಹಿಸುವಂಥ ಶಕ್ತಿ ನಿನ್ನ ಕುಟುಂಬಕ್ಕೆ ಕೊಡಲಿ ಅಂತೇಳ್ಬಿಟ್ಟು ರಿಷಬ್ ಶೆಟ್ಟಿ ಪೋಸ್ಟ್ ಒಂದನ್ನು ಹಂಚಿಕೊಳ್ತಾರೆ. ಕೇವಲ ಈ ಪೋಸ್ಟನ್ನು ಹಂಚಿಕೊಳ್ಳೋದು ಮಾತ್ರವಲ್ಲ, ರಾಕೇಶ್ ಶೆಟ್ಟಿಯ ಮುದ್ದು ಮುಖದ ಫೋಟೋವನ್ನು ಕೂಡ ಶೇರ್ ಮಾಡ್ತಾರೆ. ರಾಕೇಶ್ ಶೆಟ್ಟಿ ಇದೇ ಒಂದು ಈ ಕಾಸ್ಟ್ಯೂಮ್ನಲ್ಲಿ ಅಥವಾ ಇದೇ ರೀತಿ ಈ ಗಡ್ಡ ಬಿಟ್ಟು ಕೂದಲು ಬಿಟ್ಟು ಇದೇ ರೀತಿ ಕಾಂತಾರ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಸತ್ಯ. ಇದೇ ರೀತಿಯಾದಂಥ ಒಂದು ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ. ಅಂದರೆ ಈ ಹಿಂದೆ ಇದ್ದಂತಹ
ಕಥೆಯನ್ನು ಹೇಳ್ತಿರೋದಲ್ವಾ. ಹಾಗಾಗಿ ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಇದ್ರು ಅಂತೇಳಿ. ಇನ್ಫ್ಯಾಕ್ಟು ಇದೇ ರಾಕೇಶ್ ಪೂಜಾರಿ ಸಾಕಷ್ಟು ಜನರ ಹತ್ರ ಹೇಳಿದ್ರಂತೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಸ್ನೇಹಿತರ ಜೊತೆಗೆ, ಕಲಾವಿದರ ಜೊತೆಗೆ ಹೇಳಿದ್ರಂತೆ, ನನ್ನ ಬದುಕು ಕಾಂತಾರ ಬಂದಮೇಲೆ ಬದಲಾಗಿ ಹೋಗುತ್ತೆ, ಟಾಪಲ್ಲಿ ಬರ್ತೀನಿ ನಾನು, ನೋಡ್ತಾ ಇರಿ, ನನ್ನ ತಂಗಿ ಮದುವೆನ ಹಿಂಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ತಾಯಿಯನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಇಷ್ಟೇ ಇವ್ರ ಕನಸಾಗಿತ್ತು. ಅದೇ ಕಾರಣಕ್ಕೆ ಏನು ಮಾಡಿದರು, ಈ ಕಾಮಿಡಿ ಕಿಲಾಡಿ ಸೀಸನ್ 3 ಗೆದ್ದಂಥ ಹಣ ಇತ್ತು ನೋಡಿ, ಅದನ್ನು ತೊಗೊಂಬಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಹಾಕಿಬಿಟ್ಟಿದ್ರಂತೆ. ಅಂದರೆ ಹಣಕಾಸಿನ ಅವಶ್ಯಕತೆ ಇತ್ತು ಇವರಿಗೆ. ತುಂಬ ಏನು ರಾಯಲ್ ಫ್ಯಾಮಿಲಿ ಅಲ್ಲ, ರಿಚೆಸ್ಟ್ ಫ್ಯಾಮಿಲಿ ಅಲ್ಲ. ಇವರ ತಂದೆ ಶೆಫ್ ಆಗಿದ್ದರು, ದುಬೈನಲ್ಲಿದ್ದರು. ಮಗನಿಗೋಸ್ಕರ ವಾಪಸ್ ಬಂದಿದ್ದರು. ಹೀಗೆ 4 ವರ್ಷಗಳ ಹಿಂದೆ ತಂದೆಯನ್ನು ಕೂಡ ಕಳ್ಕೊಂಡಿದ್ದಂತಹ ಈ ರಾಕೇಶ್ ಪೂಜಾರಿ 4 ವರ್ಷದಿಂದ ಕುಟುಂಬವನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ತನ್ನ ತಲೆ ಮೇಲೆ ಹೊತ್ತಿದ್ದ. ಕಳೆದ 4 ವರ್ಷಗಳಿಂದನೂ ಕೂಡ ತನ್ನ ತಾಯಿಯನ್ನು ಮತ್ತು ತಂಗಿಯನ್ನು ಇಬ್ಬರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದ. ತಂಗಿಯ ಮದುವೆ ಅನ್ನೋದು ಈತನ ದೊಡ್ಡ ಕನಸಾಗಿತ್ತು. ಹಾಗಾಗಿನೇ ಈಗ ರಕ್ಷಿತಾ ಇರ್ಬೋದು, ದರ್ಶನ್ ಅವರು ಇರ್ಬೋದು, ಸಾಕಷ್ಟು ಜನ ಆರ್ಥಿಕವಾಗಿಯೂ ಕೂಡ ಸಹಾಯವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಈಗಾಗಲೇ ರಕ್ಷಿತಾ ಕೂಡ ತನ್ನ ತಮ್ಮನನ್ನು ಕಳ್ಕೊಂಡಂಥ ನೋವಿನಲ್ಲಿ ಬಿಕ್ಕಿ 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 ಅಳ್ತಿದ್ದಾರೆ. ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಇಂಥದ್ದೊಂದು ಸುದ್ದಿಯನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ರಕ್ಷಿತಾಗೂ ಕೂಡ. ಪ್ರತಿಯೊಬ್ಬರು ಕೂಡ ಹೀಗೆ ಆಗ್ತಿದೆ. ಆದರೆ ಇದರ ನಡುವೆ ಮತ್ತೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತಾ ಒಂದು ಸರ್ಪ್ರೈಸ್ ವಿಚಾರವನ್ನು ಕೂಡ ಹೇಳ್ತಾರೆ. ದರ್ಶನ್ ಇವರ ಸ್ಟೇಟಸನ್ನು ನೋಡಿ ಕಾಲ್ ಮಾಡಿದ್ರಂತೆ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ಗೆ ತುಂಬ ಇಷ್ಟದ ನಟ. ದರ್ಶನ್ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿಗೂ ಕೂಡ ಇನ್ನಿಲ್ಲದ ಅಭಿಮಾನ. ಡಿ ಬಾಸ್ ಅಂತ ಹೇಳಿದ್ರೆ ತುಂಬ ಪ್ರೀತಿ. ಡಿ ಬಾಸ್ನ ನೆಚ್ಚಿನ ಅಭಿಮಾನಿ ಈತ. ಇದೇ ಕಾರಣಕ್ಕೆ ದರ್ಶನ್ ಮನೆಗೂ ಕೂಡ ರಾಕೇಶ್ ಪೂಜಾರಿಯನ್ನು ಇದೇ ರಕ್ಷಿತಾ ಕರ್ಕೊಂಡು ಹೋಗಿದ್ರು. ಅವತ್ತಿನಿಂದ ದರ್ಶನ್ ಹೇಳಿದ್ರಂತೆ, ನಾನು ದೊಡ್ಡ ಫ್ಯಾನ್ ಕಣ್ರಿ ನಿಮ್ಮದು ಅಂತೇಳಿ. ಈ ರೀತಿಯಾದಂಥ ಪುಟ್ಟ ಕಲಾವಿದರನ್ನು ಬೆಳೆಸೋದನ್ನು ದರ್ಶನ್ಗೆ ಹೇಳ್ಕೊಡ್ಬೇಕಾಗಿಲ್ಲ ನೋಡಿ. ಇಷ್ಟಕ್ಕೆ ದರ್ಶನ್ ಸುಮ್ಮನಾಗಲಿಲ್ಲ. ದರ್ಶನ್ ಇಮಿಡಿಯೇಟ್ಲಿ ಮತ್ತೊಂದು ಒಳ್ಳೆ ಕೆಲಸವನ್ನು ಮಾಡಿಬಿಡ್ತಾರೆ. ಅದೇನು ಅಂತ ಹೇಳಿದ್ರೆ, ಇದೇ ದರ್ಶನ್ ಆರ್ಥಿಕವಾಗಿಯೂ ಕೂಡ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ಸಹಾಯವನ್ನು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 5 ಲಕ್ಷ ರೂಪಾಯಿಯನ್ನು ರಕ್ಷಿತಾ ಮೂಲಕ ಇದಾಗಲೇ ತಲುಪಿಸಿ ಆಗಿದೆ ಇದೇ ರಾಕೇಶ್ ಪೂಜಾರಿ ಕುಟುಂಬಕ್ಕೆ. ಮತ್ತು ಇನ್ನೂ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಹೇಳಿ ಅಂತಲೂ ಕೂಡ ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇನ್ನು ರಕ್ಷಿತಾ ಕೂಡ ಆರ್ಥಿಕವಾಗಿ ಸಹಾಯ ಮಾಡ್ತೇವೆ, ನಾವು ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅನುಶ್ರೀ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಬಹುತೇಕ ಎಲ್ಲ ಆಪ್ತ ಮಿತ್ರರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಈಗ ಬೇಕಾಗಿರೋದು ಒಂದು ಅವರಿಗೆ ಸಾಂತ್ವನ. ಯಾರಿಗೆ? ರಾಕೇಶ್ ಪೂಜಾರಿ ಕುಟುಂಬಕ್ಕೆ ಬೇಕಾಗಿರೋದು ಒಂದು ಸಾಂತ್ವನ, ಎರಡನೇದು ಹಣಕಾಸಿನ ನೆರವು. ಇದೆರಡೂ ಕೂಡ ಆಗಲೇಬೇಕಾಗುತ್ತೆ. ಆವಾಗ ಮಾತ್ರ ರಾಕೇಶ್ ಪೂಜಾರಿಯ ಕುಟುಂಬ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು ಅಂತೇಳಿ ಅನಿಸುತ್ತೆ. ವಾಟ್ ಎವರ್, ಒಂದಂತೂ ಸತ್ಯ ಸ್ನೇಹಿತರೆ, ರಾಕೇಶ್ ಪೂಜಾರಿ ಬದುಕಿನಲ್ಲಿ ವಿಧಿಯಾಟ ಇಷ್ಟೇ ನಿರ್ಧರಿಸಿ ಆಗಿತ್ತೆ ಅನ್ನೋ ಗೊತ್ತಿಲ್ಲ. ಅಂದರೆ ಇಷ್ಟೇ ದಿನ ನೀನು ಬದುಕೋಕ್ಕೆ ಸಾಧ್ಯ ಅಂತೇಳಿ ನೀನು ನಿರ್ಧರಿಸಿ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ವಿಧಿಯ ಆಟದ ಮುಂದೆ ಏನೂ ಕೂಡ ನಡೆಯೋದಿಲ್ಲ ಅನ್ನೋದು ಮಾತ್ರ ಸತ್ಯ ಸತ್ಯ ಸತ್ಯ. ನೆಪ ಮಾತ್ರಕ್ಕೆ ನಾವು ಕಾರಣಗಳನ್ನು ಹುಡುಕ್ತೇವೆ ಹೊರತು ಬೇರೆ ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ, ಯಾವುದೂ ಕೂಡ ಸತ್ಯವಲ್ಲ. ಇಲ್ಲಿ ನಮ್ಮ ಎಂಡ್ ಡೇ ಮತ್ತು ಸ್ಟಾರ್ಟಿಂಗ್ ಡೇ ಎರಡನ್ನೂ ಕೂಡ ಬರೆದಿರೋದು ಆ ಬ್ರಹ್ಮ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನು ನೋಡ್ತಾ ಹೋದರೆ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.